ನಾನು ಫಸ್ಟ್ ಇಯರ್ ಸೈನ್ಸ್ ಮಾಡ್ತಾ ಇದ್ದೀನಿ. ಅದು ಎಕ್ಸ್ಪ್ರೆಸ್ PCMA ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ತೀರಾ ಬಡವರು ಇದ್ದಾರೆ. ಹಂಗಾಗಿ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸ್ಟಡಿ ಮಾಡ್ತಿದ್ದೀನಿ. ಇವಾಗ ಈ ಸೊಸೈಟಿಲಿ ನಡೀತಾ ಇರೋದನ್ನ ಕೇಳಿದ್ರೆ ನಾನು ತಗೊಂಡಿರೋದು ನನಗೆ ತಪ್ಪ ಅಂತ ನನಗೆ ಅನ್ನಿಸ್ತಿದೆ. ಏಕೆಂದರೆ ಹಲವಾರು ಸ್ಟೂಡೆಂಟ್ಸ್ಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ನೀಟಿಂದ ನೆಕ್ಸ್ಟ್ ಆ ಪರಿಸ್ಥಿತಿ ನಮಗೂ ಬರ್ಬೋದಾ ಅಂತ ನಮ್ಗೆ ಕ್ವಶನ್ ಆಗ್ತಿದೆ ಮೇಡಮ್. ಅಲ್ಲಪ್ಪ, ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದಂಗೆ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ ಇರುತ್ತೆ? ಎಜುಕೇಶನ್ ಯಾರು ನಡೆಸ್ತಾರೆ, ಎಜುಕೇಶನ್ ಮಿನಿಸ್ಟರ್ ಯಾರು ಇರ್ತಾರೆ, ಅವ್ರದ್ದು ಈ ಪ್ರಶ್ನೆ ಪತ್ರಿಕೆಗಳ ಲೀಕ್ ಮಾಡಬೇಕೋ ಬೇಡವೋ ಅನ್ನೋದು ಅವ್ರ ಮೈಂಡಲ್ಲಿ ಇರ್ಬೇಕು ಮ್ಯಾಮ್. ಹಲವಾರು ಸ್ಟೂಡೆಂಟ್ಗಳು ತುಂಬ ಬಡವರು ಇರ್ತಾರೆ. ಅವ್ರು ಕಷ್ಟಪಟ್ಟು ಓದಿ ಕೆಲವೊಬ್ರು ಕೋಚಿಂಗ್ ಕ್ಲಾಸ್ಗಳನ್ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ದುಡ್ಡು ಕಟ್ಟಕ್ಕೆ ಅವ್ರಿಗೆ ಅಷ್ಟೊಂದು ಬಜೆಟ್ ಇರಲ್ಲ. ಇಲ್ಲ ಮ್ಯಾಮ್, ನಾನು ಇವಾಗ ಫಸ್ಟ್ ಇಯರ್ ಸೇರ್ಕೊಂಡಿದ್ದೀನಿ. ನಮ್ಮ ಮನೆಯವ್ರನ್ನ ಕೇಳ್ತಿದ್ದೀನಿ ಕೋಚಿಂಗ್ ಕ್ಲಾಸ್ ಸೇರಿಸಿ ಅಂತ. ಅವರು ಬಿಟ್ಟು ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಅಂದ್ರೆ ಇವ್ರಲ್ಲಿ ನೀಟ್ ಎಕ್ಸಾಮ್ ಹೇಗಿದೆ ಅಂದ್ರೆ ಇವಾಗ ನಮ್ಮ ಕಾಲೇಜಲ್ಲಿ ಓದೋದು ಪ್ಲಸ್ ಎಕ್ಸ್ಟ್ರಾ ಓದಬೇಕು ಆ ಥರ ಆಗೋಗಿದೆ ಇವಾಗ ನೀಟ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ CET ಏನಿತ್ತು ಅದನ್ನು ಆರಾಮಾಗಿ ಕ್ಲಾಸಲ್ಲಿ ಏನು ಪಾಠ ಮಾಡ್ತಾರೆ ಅದನ್ನು ಓದ್ಕೊಂಡು ಅಕ್ಕಪಕ್ಕ ಎಕ್ಸ್ಟ್ರಾ ಏನಿದೆ ನಾವು ಟೆಕ್ಸ್ಟ್ ಬುಕ್ಗಳನ್ನ ಓದ್ಕೊಂಡು ಆರಾಮಾಗಿ ಎಕ್ಸಾಮ್ ಬರೀಬೋದಿತ್ತು. ಈ ನೀಟ್ ಹೇಗಾಗಿದೆ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಕ್ಕಿಂತ ಔಟ್ಸೈಡ್ ಇರೋದೇ ಜಾಸ್ತಿ ಓದಿ ನಾವು ಈ ಕಡೆ ಕಾಲೇಜ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಇಲ್ಲ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಹೌದು ಮ್ಯಾಮ್. ಏಕೆ ಅಂದರೆ ಕೋಚಿಂಗ್ ಕ್ಲಾಸಲ್ಲಿ ಅಷ್ಟೊಂದು ದುಡ್ಡು ಕಟ್ಟಿ ಅಷ್ಟೊಂದು ಓದೋದಕ್ಕೂ ಈ ಕಾಲೇಜಲ್ಲಿ ಬಂದು ಓದೋದಕ್ಕೂ ಏನು ಡಿಫ್ರೆನ್ಸ್ ಆಗಲ್ಲ. ಏನು ಅಂತ ಪಾಠ ಸಿಗಲ್ಲ ಮ್ಯಾಮ್. ಅವ್ರು ಕೊಡೋವಂಥದ್ದು ಅವ್ರಿಗೆ ಹಾಕೋವಂಥ ಆ ಪ್ರೆಷರ್ಗೆ ಮಕ್ಕಳು ಸುಮಾರು ಜನ ಹೋಗ್ಬಿಡ್ತಿದ್ದಾರೆ ಮ್ಯಾಮ್. ಏಕೆ ಅಂದರೆ ನೀಟ್ ಎಕ್ಸಾಮ್ ಆಗಿರೋದೇ ಆ ಥರ. ನೀಟ್ ಎಕ್ಸಾಮ್ ನಾವೆಲ್ಲ ಎದುರಿಸ್ತಾ ಇರೋದೇ ಆ ಥರ. ಅಂದರೆ ನಮ್ಮ ಕಾಲೇಜಲ್ಲಿ ಮಾಡೋ ಪಾಠಕ್ಕಿಂತನೂ ಕೋಚಿಂಗ್ ಕ್ಲಾಸಲ್ಲಿ ಮಾಡೋ ಪಾಠಕ್ಕಿಂತನೂ ಹೆವಿ ಡಿಫ್ರೆಂಟ್ ಅಂದರೆ ಅಲ್ಲಿ ಮಾಡೋಂಥ ವರ್ಕ್ಗಳು ಅಲ್ಲಿ ಕೋಚಿಂಗ್ ಕ್ಲಾಸಲ್ಲಿ ಎಲ್ಲ ಏನು ಸೇರ್ಕೊಂತಾರೆ ಅಂದರೆ ಪೇಪರ್ ಲೀಕ್ ಆಗುತ್ತೆ. ಫಸ್ಟ್ ಬರೋದೇ ಅವ್ರಿಗೆ ಪೇಪರ್, ಅವ್ರು ಆ ಪೇಪರ್ ಇಟ್ಕೊಂಡು ಮಕ್ಕಳು ಕೋಚಿಂಗ್ ಕೊಡ್ತಾರೆ ಅನ್ನೋದು ಎಲ್ಲ ಕಡೆ ಲೀಕ್ ಆಗ್ತಿದೆ. ಅದಕ್ಕೋಸ್ಕರ ಹಲವಾರು ಸ್ಟೂಡೆಂಟ್ಸ್ಗಳು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾರೆ. ಹಂಗಾಗಿ ನಾನು ಮ್ಯಾಮ್ ದಿನಕ್ಕೆ ಮಿನಿಮಮ್ ಅಂದರೂ 6 ಅವರ್ಸ್ 7 ಅವರ್ಸ್ ಹೋಗ್ತೀವಿ ಮ್ಯಾಮ್. ಬೆಳಗ್ಗೆ ಹೋಗೋದಾಗಿರ್ಬೋದು, ಸಂಜೆ ಕ್ಲಾಸಿಂದ ಹೋದ್ಮೇಲೆ ಮಾಮೂಲಿ ಮನೇಲಿ ಏನೇನು ಕೆಲಸಗಳಿರುತ್ತೆ ನಾವು ಅದು ಕೆಲಸ ಮುಗಿಸ್ಕೊಂಡು ಮತ್ತೆ 6.5 ವರ್ಷದಲ್ಲಿ ನಾವು ಎಲ್ಲ ಓದೋಕೆ ಕೂತ್ಕೊಂಡ್ಬಿಟ್ರೆ ನೈಟ್ 12 ಗಂಟೆ ಆದರೂ ಓದ್ತಾ ಇರ್ತೀವಿ. ಇಷ್ಟು ಓದಿದ್ರು ನಾವು ನೀಟ್ ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಎಜುಕೇಷನ್ ಯಾವ ಥರ ಹೋಗಿರ್ಬೋದು. ಈಗ ನಾವು ಕಾಲೇಜ್ ಬಿಟ್ಟು ಈ ಥರ ಬಂದಿದ್ದೀವಿ ಅಂದರೆ ಇದಕ್ಕೆ ಕಾರಣ ಯಾರು? ಎಜುಕೇಷನಿಂದ ನಾವು ಕ್ಲಾಸ್ ಮಾಡಬೇಕು, ಈ ಥರ ರೋಡಲ್ಲಿ ಬಂದ್ಬಿಟ್ಟು ಈ ಥರ ಪ್ರತಿಭಟನೆ ಮಾಡಬೇಕು. ಇದು ಎಜುಕೇಷನ್ ಮಿನಿಸ್ಟ್ರಿಗೆ ಬೇಗ ತಲುಪಲಿ. ಈ ಥರ ಎಲ್ಲ ಕಾಲೇಜ್ ಸ್ಟೂಡೆಂಟ್ಗಳನ್ನ ಅವರು ಇದು ಮಾಡಲಿ. ಯಾರ್ಯಾರ್ದು ಕೈವಾಡ ಇದೆ ಇದ್ರೊಳಗಡೆ ಅವ್ರು ಕ್ಲೀನಾಗಿ ತುಂಬ ಸ್ಟ್ರಿಕ್ಟಾಗಿ ಆಕ್ಷನ್ ತಗೊಳ್ಳಿ ಅಂತ ಕೇಳ್ಕೊಂತೀನಿ. ಈಗ ಇದು ಡಾಕ್ಟರ್ ಆಗೋ ಕನಸು, ಡಾಕ್ಟರ್ ಆಗಬೇಕಂತ ಕನಸು ಎಸ್ ಮ್ಯಾಮ್. ಶ್ರೀಮಂತರು ಮಾತ್ರ ಸೀಮಿತನಾ, ಬಡವರಿಗೂ ಸೀಮಿತನಾ ಮ್ಯಾಮ್? ಅದು ಡಾಕ್ಟರ್ ಆಗಬೇಕು ಅನ್ನೋದು ಇವಾಗಿಂದ ಹೇಳ್ಬೇಕಂದ್ರೆ ಶ್ರೀಮಂತಿಗೆ ಸೀಮಿತ ಮ್ಯಾಮ್. ಬಡವ್ರು ನಾವು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಡಾಕ್ಟರ್ ಆಗೋಕ್ಕಾಗಲ್ಲ. ಏಕೆಂದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ, ಅಷ್ಟೊಂದು ದುಡ್ಡು ಖರ್ಚು ಮಾಡೋವಂಥ ಕೆಪಾಸಿಟಿ ನಮಗಿಲ್ಲ. ಈ ಕೋಚಿಂಗ್ ಕ್ಲಾಸ್ಗೆ 3 ಲಕ್ಷ ಅಂದರೆ ಇದು MBBSಗೆ ಸೀಟ್ ಸಿಗೋಕ್ಕಿಂತ ಅದಕ್ಕೆ ಬೇಕಾದಷ್ಟು ದುಡ್ಡು ಕಟ್ಟಬೇಕಾಗುತ್ತೆ. ಅದು ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಓಕೆ, ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಬಡವ್ರು ಹೆಂಗೆ ತಾನೇ ಓದುತ್ತಾರೆ, ಡಾಕ್ಟರ್ ಹೆಂಗೆ ತಾನೇ ಆಗ್ತಾರೆ? ಅದು ಅವ್ರಿಗೆ ಅದು ಬಡವ್ರ ಮಕ್ಳಿಗೆ ಆಲ್ಮೋಸ್ಟ್ ಕನಸಾಗಿ ಉಳಿದ್ಬಿಡುತ್ತೆ. ಅದು ಏನೇ ಶ್ರೀಮಂತರ ಮಕ್ಳು ಏನಿದ್ದಾರೆ ಅವ್ರಿಗೆ ಮಾತ್ರ ಅವರು ಇಷ್ಟಪಟ್ಟಿದ್ದು ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು, ಬೇರೆ ಏನು ಬೇಕಾದ್ರೆ ಮಾಡ್ಬೋದು. ಅವರು ಕೋಚಿಂಗ್ ಕ್ಲಾಸ್ಗೆ ಹೋಗ್ಕೊಬೋದು. ಅವ್ರು ಏನು ಬೇಕಾದ್ರೆ ಅವ್ರು ಏನು ಕನಸನ್ನ ಕಟ್ಕೊಂಡಿರ್ತಾರೆ ಅದನ್ನ ನನ್ಸ್ ಮಾಡ್ಕೊಬೋದು. ಬಡವ್ರ ಮಕ್ಳಿಗೆ ಆ ಥರ ಆಗಲ್ಲ ಮ್ಯಾಮ್. ಅಷ್ಟು ದುಡ್ಡು ಇರಲ್ಲ ಅವ್ರ ಹತ್ರ, ಏನಿರಲ್ಲ. ಕೋಚಿಂಗ್ ಕ್ಲಾಸ್ ತಗೊಳಕ್ಕಾಗಲ್ಲ ಕ್ಲೀನಾಗಿ. ಅವ್ರು ಡಾಕ್ಟರ್ ಆಗಬೇಕು ಅಂತ ಆಗಕ್ಕಾಗಲ್ಲ, ಇಂಜಿನಿಯರ್ ಆಗಬೇಕು ಅಂತ ಆಗಕ್ಕಾಗಲ್ಲ. ಇದನ್ನ ಬಡವ್ರ ಮಕ್ಳು ಏನು ಎದುರಿಸ್ತಾ ಇದ್ದಾರೆ ಅದಕ್ಕೊಂದು ಪರಿಹಾರ ಕೊಡ್ಬೇಕಂತ ಸರ್ಕಾರ ಕೇಳ್ಕೊಂತೀನಿ. ನಮಗೆ CETನೇ ಬೆಟರ್ ಮ್ಯಾಮ್. ಆರಾಮಾಗಿ ನಾವು ಕಾಲೇಜಲ್ಲಿ ಹಿಂಗೆ ಕ್ಲಾಸ್ ಮಾಡ್ಕೊತಾರೆ, ಅದ್ರ ಜೊತೆ ನಾವು ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ಗಳನ್ನ ನಾವು ರೀಡ್ ಮಾಡ್ಕೊಂಡು ಆರಾಮಾಗಿ CET ಪಾಸ್ ಮಾಡ್ಕೊಂಡ್ಬಿಡ್ಬೋದು. ನೀಟ್ನ ಯಾವುದೇ ಕಾರಣಕ್ಕೆ ಆ ಥರ ಪಾಸ್ ಮಾಡೋಕ್ಕಾಗಲ್ಲ. ಡಾಕ್ಟರ್ ಆಗಬೇಕು ನಮ್ಗೆ ಹೆವಿ ಶ್ರಮನೇ ಬೇಕು. ಹೆವಿ ಶ್ರಮ ನಾವು ಮಾಡ್ತೀವಿ, ಬಟ್ ಆ ಶ್ರಮಕ್ಕೆ ಅಲ್ಲಿ ಹೋದ್ಮೇಲೆ ಮತ್ತೆ ನಾವು ಬರಿತೀವಿ, ಪೇಪರ್ ಲೀಕ್ ಆಯಿತು, ಮತ್ತೆ ಎಕ್ಸಾಮ್ ಮಾಡ್ತೀವಿ, ಮತ್ತೆ ನಾವು ಎಕ್ಸಾಮ್ ಮಾಡ್ತೀವಿ. ನಾವು ಇಷ್ಟೊತ್ತು ಓದಿದೇನು ಪ್ರತಿಫಲ ಸಿಕ್ತು? ನಾವು ಇಷ್ಟು ಶ್ರಮ ಪಟ್ಟಿದ್ದೆಲ್ಲ ಎಲ್ಲೋಯ್ತು? ಏನು ಪ್ರಯೋಜನ ಆಯ್ತು ಇಷ್ಟೊಂದು ಶ್ರಮ ಪಟ್ಟಿದ್ದು ಅಂತ ಕೆಲವೊಬ್ರು ತುಂಬ ಓದಿರ್ತಾರೆ. ಅವ್ರು ಇದೇ ಥರ ರಿಪೀಟ್ ಆದರೆ ಆ ಮಕ್ಳ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ, ಅವ್ರ ತಂದೆ ತಾಯಿ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ. ಅವ್ರ ತಂದೆ ತಾಯಿ ಒಬ್ಬನೇ ಮಗ ಆಗಿರ್ಬೋದು, ಅವನಷ್ಟು ಡಿಸ್ಟಿಕಲ್ಲಿ ಟಾಪರ್ ಆಗಿರ್ಬೋದು, ಸ್ಟೇಟಸ್ ಟಾಪರ್ ಆಗಿರ್ಬೋದು, ನೀಟಲ್ಲಿ ಅವನೊಬ್ಬ ಫೇಲ್ ಆದರೆ ನಾನು ಓದೇ ಇಲ್ವೇನೋ ಅಂತ ಅವ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವ್ನು ಸೂಸೈಡ್ ಮಾಡ್ಕೊಂಡು ಟ್ರೈ ಮಾಡ್ತೇನೆ ಅಫ್ಕೋರ್ಸ್. ಅದು ಪಾಪ ಪೇರೆಂಟ್ಸ್ ಮೇಲೆ ಅವ್ರಿಗೆ ಇರೋದು ಒಬ್ಬನೇ ಮಗ ಆಗಿರ್ತಾನೆ.
ಅವ್ರ ಪೇರೆಂಟ್ಸ್ಗೆ ಎಷ್ಟು ಮನಸ್ಸು ನೋವಾಗುತ್ತೆ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ. ಲೀಕ್ ಆಗಿರೋದ್ರಿಂದ ಓಡಾಟ ಮಾಡ್ತಿದ್ದೀವಿ. ಏನ್ ಓದ್ತಾ ಇದ್ದೀರಾ ನೀವು? ನಾವು PCMC ಸೈನ್ಸ್ ಯಾವ ಇಯರ್? ಸೆಕೆಂಡ್ ಇಯರ್, ಇದು ಸೆಕೆಂಡ್ ಇಯರ್. ಈಗ ಅಚಾನಕ್ಕಾಗಿ ಈಗ ಲಾಸ್ಟ್ ಇಯರ್ ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತ ಬಂತಲ್ವಾ, ಹೌದು. ಅದು ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತು? ಅದು ತುಂಬಾ ಬೇಜಾರ್ ವಿಷಯ. ಯಾಕಂದ್ರೆ ಸಾಕಷ್ಟು ಮಕ್ಕಳು ತುಂಬಾ ಕಷ್ಟಪಟ್ಟು ಅವರು ಕೋಚಿಂಗ್ ಎಲ್ಲ ಹೋಗ್ಬಿಟ್ಟು ಲಕ್ಷ ಹಣ ಸುರಿದ್ಬಿಟ್ಟು ಇದ್ ಮಾಡಿರ್ತಾರೆ. ಕೋಚಿಂಗ್ ಅವರು ನೀಟ್ಗೋಸ್ಕರ ಕ್ರ್ಯಾಕ್ ಮಾಡೋದಕ್ಕೆ ಕೋಚಿಂಗ್ ತಗೊಂಡಿರ್ತಾರೆ. ಅದು ಸದ್ಯಕ್ಕೆ ಇವಾಗ ಲೀಕ್ ಆಗಿದೆ, ಹೀಗೆ ಮತ್ತೆ ಎಕ್ಸಾಮ್ ಬರಿಬೇಕಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬಾರ್ದು. ತುಂಬಾ ಮಕ್ಕಳು ಕೂಡ ಇದು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ತುಂಬಾ ಬೇಜಾರ್ ವಿಷಯ. ನಾವು ಕಷ್ಟಪಟ್ಟು ನಾವಿಷ್ಟು ಓದ್ಬಿಟ್ಟು ನಮ್ಮ ಬೆಲೆ ಈ ತರ ಪೇಪರ್ ಲೀಕ್ ಆಗಿದೆ, ಮತ್ತೆ ಎಕ್ಸಾಮ್ ಬರಿಬೇಕು, ಸೂಸೈಡ್ ಮಾಡ್ಕೋಬೇಕು ಅಂತನ ಇಲ್ಲ. ಅದಕ್ಕೆ ನಾವು ಇವಾಗ ಹೋರಾಟ ಮಾಡ್ಬಿಟ್ಟು ಗೌರ್ಮೆಂಟ್ಗೆ ಒಂದು ಧ್ವನಿ ಆಗಿ ಗೌರ್ಮೆಂಟ್ಗೆ ಪ್ರಶ್ನೆಯನ್ನ ಕೇಳ್ತಿದ್ದೀವಿ. ಇದು ಏನ್ NTA ಈ ಎಕ್ಸಾಮ್ ನ ನಡೆಸ್ತಿದೆ ಅದನ್ನ ಬ್ಯಾನ್ ಮಾಡ್ಬಿಟ್ಟು ಸ್ವತಃ ಗೌರ್ಮೆಂಟ್ PM ನರೇಂದ್ರ ಮೋದಿನೇ ಇದು ಜವಾಬ್ದಾರಿಯನ್ನ ತಗೋಬೇಕು ಅಂತ ಈ ಎಕ್ಸಾಮ್ ನ ನಡೆಸ್ಬೇಕಂತ ಅದಕ್ಕೆ ನಾವೆಲ್ಲ ಈ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ್ಬಿಟ್ಟು ಇದು ಹೋರಾಟ ನಡೆಸ್ತಿದ್ದೀವಿ. ಕೋಚಿಂಗ್ ಕ್ಲಾಸ್ಗೆ ಎಲ್ಲ ಸ್ವಲ್ಪ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ಬ್ಯಾಕ್ ಗ್ರೌಂಡ್ ಅವ್ರದ್ದು ತುಂಬಾ ಪೂರ್ ಇರ್ತಾರೆ. ಅವರು ಆಸ್ತಿ ಎಲ್ಲ ಇದು ಸೆಲ್ ಮಾಡಿ ಅವ್ರ ಕೋಚಿಂಗ್ಗೆ ಎಲ್ಲ ಕಳ್ಸಿರ್ತಾರೆ. ಇಲ್ಲಿ ಅವ್ರ ಕೋಚಿಂಗ್ ಅಂತ ಇವರು ಪೇಪರ್ ಲೀಕ್ ಆಯ್ತಂತ ಒಂದೇ ಸರಿ ಎಲ್ಲ ವೇಸ್ಟ್ ಆಗ್ಬಿಡ್ತಾರೆ. ಇವ್ರದ್ದು ಏನೇನು ವೇಸ್ಟ್ ಆಗುತ್ತೆ ಅಂತ ಫಸ್ಟ್ ಮನಿ ವೇಸ್ಟ್ ಆಗುತ್ತೆ. ಇವ್ರ ಪ್ರೀಶಿಯಸ್ ಟೈಮ್ ಎಷ್ಟು ಅವರ್ ಓದ್ತೀರಾ ಡೈಲಿ? 18 hours ಓದ್ಬೇಕಾಗುತ್ತೆ ಮ್ಯಾಮ್. ನೀಟ್ ಕ್ರ್ಯಾಕ್ ಮಾಡೋದು ಸಾಧ್ಯನೇ ಇಲ್ಲ ಮ್ಯಾಮ್. ಅದು ತುಂಬಾ ಓದೋದಿರುತ್ತೆ ಅದರಲ್ಲಿ. ಮತ್ತೆ ಪ್ರೀಶಿಯಸ್ ಟೈಮ್ ಅದು ವೇಸ್ಟ್ ಆಗುತ್ತೆ. ಮತ್ತೆ ಅವ್ರ ಮೆಂಟಲ್ ಇದಿರುತ್ತಲ್ಲ ಅದು ವೇಸ್ಟ್ ಆಗುತ್ತೆ. ಮತ್ತೆ ಇದು ಈ ತರ ಮಾಡೋದೆಲ್ಲ ತಪ್ಪು ಮ್ಯಾಮ್. ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದು ತುಂಬಾ ಚಿಕ್ಕ ವಿಷಯ ಅಲ್ಲ, ಅದು ದೊಡ್ಡ ವಿಷಯ. ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೂ ಇವರು ಗೌರ್ಮೆಂಟ್ ಅವರು ಏನು ಇದ್ ಮಾಡ್ತಾ ಇಲ್ಲ. ಚಿಕ್ಕ ವಿಷಯ ಅಂತ ಬಿಟ್ಬಿಡ್ತಾ ಅವರು. ಇವ್ರಿಗೆ ಆಕ್ಷನ್ ತಗೊಳ್ಬೇಕಿದು. ನಮ್ಗೆ ಜಸ್ಟಿಸ್ ಬೇಕು ಅಂತ ಇದ್ ಮಾಡ್ತೀನಿ ಮ್ಯಾಮ್.